ಸರ್ ಈಗ ಅಂದರೆ ನೀವು ಸಾಕಷ್ಟು ಪ್ರತಿಭೆಗಳನ್ನು ನೋಡಿರ್ತೀರ, ಪ್ರತಿಭಾವಂತರನ್ನು ನೋಡಿರ್ತೀರಿ. ಹೇಳಿದ ಹಾಗೆ ರಕ್ಷಿತಾ ಮೇಡಮ್ ಒಂದು ಮಾತು ಹೇಳ್ತಿದ್ರಂತೆ, ನೀವು ಕೂಡ ಹೇಳ್ತಾ ಇದ್ರಂತೆ, ನಿನ್ನ ಮುಗ್ಧತೆನ ಹಿಂಗೆ ಇರಲಿ, ಸೊ ಅಂದರೆ ಇದನ್ನ ಎಲ್ಲೂ ಬೆರೆಸಿ ಕಳ್ಕೋಬೇಡಿ ಅನ್ನುವಂಥದ್ದು. ಸರ್ ಅಂಥದ್ದು ಅಪರೂಪದ ಸಂದರ್ಭಗಳು ನಿಮಗೆ ಈಗ ಹೆಂಗೆ ನೆನಪಾಗುತ್ತೆ ಅಂತ? ಅವನು ವೇದಿಕೆಗೆ ಬಂದರೆ ಆವರಿಸ್ಕೊಂಡ್ಬಿಡೋನು. ಅಕ್ಕಪಕ್ಕದ ಕಲಾವಿದರ ಜೊತೆಗೆ ಆ ಕಥೆನ ಅರ್ಥ ಮಾಡ್ಕೊಳ್ಳೋ ರೀತಿ, ಪಾತ್ರನ ಮಾಡೋ ರೀತಿ, ತುಂಬ ಬದುಕು ಗೊತ್ತಿದ್ರೆ ಮಾತ್ರ, ನೋವು ಗೊತ್ತಿದ್ರೆ ಮಾತ್ರ ನಗ್ಸೋದಕ್ಕೆ ಸಾಧ್ಯ. ಅದು ಏನೇನು ಇತ್ತೋ, ಎಂಥ ವಿಚಿತ್ರ ಕಲಾವಿದ ಅಂದರೆ ಆ ಟೈಮಲ್ಲಿ ಏನೋ ಒಂದನ್ನು ಸ್ಪಾಂಟೇನಿಯಸ್ ಆಗಿ ಕ್ರಿಯೇಟ್ ಮಾಡೋ, ಇಂಪ್ರಾಂಪ್ಟು ಅಂತ ಕರೀತಾರಲ್ಲ, ಆ ಥರದ್ದು ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಅವನು. ಈ ಮನದ ಕಡಲಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಈ ಕಾಂತಾರದಕ್ಕೆ ಇದಕ್ಕೆ ಗಡ್ಡ ಬಿಟ್ಟಿದ್ದ, ಮತ್ತೊಂದು ಪುಟ್ಟ ಆಕ್ಸಿಡೆಂಟ್ ಆಗಿ ಮುಖದಲ್ಲಿ ಒಂದು ಗೆರೆ ಬಂದಿತ್ತು. ಅವೆಲ್ಲ ವಾಸಿ ಆಗಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಒಂದು 3-4 ತಿಂಗಳ ಹಿಂದೆ ಸಿಕ್ಕಿದ್ದ ಕೂಡ ಕರಾವಳಿಲಿ. ಅಲ್ಲಿ ಇದನ್ನು ಮುಗಿಸ್ಕೋ, ಯಾಕಂದ್ರೆ ಮೇಜರ್ ಫಿಲ್ಮ್ ಆಗುತ್ತೆ, ಆ ನಂತರ ನೋಡೋಣ ಅಂತಂದ್ವಿ. ಅದು ಮನದ ಕಡಲಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಅವನು. ಈಗ ನೋಡಿದ್ರೆ ಈ ಸುದ್ದಿ ಬೆಳಗ್ಗೆ ಇದನ್ನು ಹೆಂಗೆ ನಂಬೋದು ಅನ್ನೋದೇ ಒಂದು ವಿಚಿತ್ರ. ಇದು ಪ್ರಕೃತಿ ಮುಂದೆ ನಾವೆಲ್ಲ ತೀರಾ ಚಿಕ್ಕವರು, ನಂಬಲೇಬೇಕು. ಸರ್ ಈಗ ನಾನು ಆ ಪ್ರಶ್ನೆ ಖಂಡಿತ ಕೇಳೋಣ ಅಂತ ಇದ್ದಂದರೆ, ಈಗ ನಿಮ್ಮನ್ನು ಚಾನ್ಸ್ ಕೇಳೋವಂಥವ್ರು ಸಾಕಷ್ಟು ಜನ ಇರ್ತಾರೆ. ಒಂದು ಅವಕಾಶ ಕೊಡಿ, ಒಂದು ಪ್ರತಿಭೆ ಪ್ರೂವ್ ಮಾಡೋಕ್ಕೆ ಚಾನ್ಸ್ ಕೊಡಿ ಅಂತ. ನೀವು ಆತನ ಪ್ರತಿಭೆನೂ ಕೂಡ ಕಂಡಿದ್ರಿ. ಯಾವತ್ತಾದ್ರೂ ರಾಕೇಶ್ ನಿಮ್ಮ ಹತ್ರ ಈ ರೀತಿ ಅವಕಾಶ ಕೇಳಿದ್ದಂಥದ್ದು, ಎಲ್ಲೋ ಏನೋ ತನ್ನ ತೀರಾ ಕನಸುಗಳನ್ನು ಹಂಚಿಕೊಂಡಿದ್ದಂಥದ್ದು ನೆನಪಾಗುತ್ತೆ ಸರ್? ತುಂಬ ಕನಸುಗಳಿತ್ತು ಅವನಿಗೆ. ವಯಸ್ಸಾದ ಪಾತ್ರ ಮಾಡ್ತೇನೆ, ಯಾವ ಥರದ ಪಾತ್ರ ಕೊಟ್ಟರು ಮಾಡ್ತೇನೆ, ನಾನು ಬೆಂಗಳೂರು ಕನ್ನಡ ಕಲಿತೀನಿ, ಆ ಥರದ್ದೆಲ್ಲ ಹಂಚ್ಕೋತಿದ್ದ. ಒಂದು ಪುಟ್ಟ ಪಾತ್ರ ಕೂಡ ಮಾಡ್ದವನು ಕರ್ನಾಟಕ ದಮನ ಕಲಿ ಅಂದರೆ ಕಾಮಿಡಿ ಕಿಲಾಡಿಗಳಲ್ಲಿದ್ದು ಸುಮಾರು ಜನಕ್ಕೆ ನನ್ನ ಸಿನಿಮಾಗಳಲ್ಲಿ ಕರೆದು ವಿಶೇಷವಾಗಿ ಅವ್ರನ್ನ ಮುದ್ದಿಂದ ಆ್ಯಕ್ಟ್ ಮಾಡಿಸಿದ್ದೀನಿ. ಎಂಟೈರ್ ತಂಡ ನನಗೆ ತುಂಬ ಇಷ್ಟ. ಯಾಕಂದರೆ ಎಲ್ಲರೂ ಎಲ್ಲಿಂದನೋ ಬಂದವರು ಅವರು. ಅವು ತುಂಬ ಅಂದರೆ ತುಂಬ ನೆಟ್ಟಿಗೆ ಬದುಕು ಗೊತ್ತಿದ್ರೆ ಮಾತ್ರ ಒಂದು ಎಂಟರ್ಟೈನ್ ಮಾಡೋಕ್ಕೆ ತಾಕತ್ತು ಬರೋದು. ಎಂಟರ್ಟೈನ್ ಮಾಡೋ ತಾಕತ್ತು ಸಿಕ್ಕಾಪಟ್ಟೆ ಇತ್ತು ರಾಕೇಶಂಗೆ. ಅವನು ಈ ಸಿನಿಮಾ ಮಿಸ್ ಆಯ್ತು, ಅವನಿಗೆ ಮನದ ಕಡಲು ಮಾಡಬೇಕಿತ್ತು. ಅವನಿಗೆ ಅಂತ ಬರ್ದ ಪಾತ್ರ ಅದು. ಆಮೇಲೆ ಸೂರಜ್ ಅನ್ನೋನು ಮಾಡ್ದ. ಅದು ಬಿಟ್ಟು ಹಲವಾರು ಕನಸುಗಳು, ಆಮೇಲೆ ಯಾವಾಗಲೂ ಬಂದು ವೈಯಕ್ತಿಕವಾಗಿ ಸಿಕ್ಕು ಮುಂದೆ ಎಂತ ಮಾಡೋದು, ಹಿಂಗಾಗಿತ್ತು ಹಂಗಾಗಿತ್ತು ಅಂತೆಲ್ಲ ಹೇಳ್ಕೊತಿದ್ದ. ಏನು ಕನಸಿದ್ರೆ ಏನೀಗ ಪ್ರಕೃತಿಯ ಫೈನಲ್ ಫೋನ್ ಕಾಲ್ ಬಂದ ಮೇಲೆ ಆ ಕನಸುಗಳು ನೆನಪುಗಳಾಯ್ತು ಅಷ್ಟೇ ಈಗ.